ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ತಮ್ಮನೆಲ್ಲ ನೋಡಿದಿರಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ಆ ಒಬ್ಬ ವ್ಯಕ್ತಿ, ಅವರ ಪ್ರಸ್ತುತ ಭಾವನೆಗಳು, ಕರೆಂಟ್ ಫೀಲಿಂಗ್ಸ್ ಆಗಿರ್ಬೋದು, ಸಿಚುವೇಶನ್ ಆಗಿರಬಹುದು, ಅವರ ಯೋಚನೆಗಳು ಏನಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ನಿಮ್ಮಿಬ್ಬರ ನಡುವೆ ಲೋ ಕಾಂಟ್ಯಾಕ್ಟ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ಗಳಿರಬಹುದು. ಆ ವ್ಯಕ್ತಿಯೊಬ್ಬರ ಸಿಚುವೇಶನ್ ಹೇಗಿದೆ, ಅವರ ಫೀಲಿಂಗ್ಸ್ ಹೇಗಿದೆ ನಿಮ್ಮ ವಿಚಾರದಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಇಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಲವಲ್ಲಿ ಇರಬಹುದು, ಗಂಡ ಹೆಂಡತಿ ಆಗಿರ್ಬೋದು, ಏನೋ ಒಂದು ಚಿಕ್ಕ ಗಲಾಟೆಯಿಂದ ಇಬ್ಬರು ಪರಸ್ಪರವಾಗಿ ಮಾತನಾಡದೇ ಇರಬಹುದು. ಅವರ ಕರೆಂಟ್ ಫೀಲಿಂಗ್ಸ್ ಆಗಿರಬಹುದು, ಭಾವನೆಗಳಾಗಿರಬಹುದು, ನಿಮ್ಮ ವಿಚಾರದಲ್ಲಿ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಸ್ಟೋನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು, ಅಥವಾ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿದ ಕೂಡಲೇ ಯಾವ ಸ್ಟೋನ್ ಅಥವಾ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ, ಡಿಸ್ಪ್ಲೇಯಲ್ಲಿ ತೋರಿಸ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ವಾಟ್ಸ್ಯಾಪ್ ಮುಖಾಂತರ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಸಮಯ, ಡೇಟ್ ಕೂಡ ಅಲ್ಲೇ ನಿಮಗೆ ಬರುತ್ತೆ ಅಂತ ಹೇಳಬಹುದು. ಹಾಗೆ ಕ್ರಿಸ್ಟಲ್ಸ್ಗಳು, ನಿಮ್ಮ ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ಕ್ರಿಸ್ಟಲ್ಸ್ಗಳು ಬೇಕು ಅಂತ ಹೇಳಿ ನೀವು ರೀಡಿಂಗ್ ತಗೊಂಡ ನಂತರ ಸಜೆಷನ್ಸ್ ಕೂಡ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನು ಏರುಪೇರಿದೆ, ಯಾವ ಬ್ಲಾಕೇಜ್ ಆಗಿದೆ, ಯಾವ ಚಕ್ರ ಬ್ಲಾಕೇಜ್ ಆಗಿದೆ, ಇದು ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಯಂತ್ರಗಳಾಗಿರಬಹುದು ಅಥವಾ ಕ್ರಿಸ್ಟಲ್ಸ್ಗಳಾಗಿರಬಹುದು, ಹಾಗೆ ನಿಮಗೆ ಬೇಕಾದಂತಹ, ನಿಮ್ಮ ಲೈಫಿಗೆ ಬೇಕಾದಂತಹ, ನಿಮ್ಮ ಬ್ಲಾಕೇಜಸ್ಗೆ ಬೇಕಾದಂತಹ ರೆಮಿಡೀಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವೇನಾದರೂ ನೋಡಿ ಕಾಲ್ ಮಾಡುವಾಗ ಅಥವಾ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡಿಕೊಂಡಾಗ ಇದೆಲ್ಲನೂ ಕೂಡ ಹೇಳುವಂಥದ್ದು ಇರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಫೀಲಿಂಗ್ಸ್ ಏನಾಗಿದೆ, ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರದಲ್ಲಿ ಏನಾಗಿದೆ, ಆ ವ್ಯಕ್ತಿಯ ಪ್ರಸ್ತುತ ಸಿಚುವೇಶನ್ಸ್, ಪರಿಸ್ಥಿತಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯೊಬ್ಬರ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅಥವಾ ಅವರ ಫೋಟೋನ ನೋಡಿಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಎನರ್ಜೀಸ್ಗಳು ಬೇಗ ಕನೆಕ್ಟ್ ಆಗ್ತಾ ಹೋಗುತ್ತೆ. ಎಸ್, ಇಲ್ಲಿ ಪೇಜ್ ಆಫ್ ಕಪ್ಸ್ ಇದೆ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಮನಸ್ಸು ಬಹಳಷ್ಟು ಚಂಚಲತೆಯಿಂದ ಇದೆ. ಅವರು ನಿಮ್ಮ ಜೊತೆಗೂ ಮಾತಾಡಿಕೊಂಡು ಇವಾಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದ್ದರೆ, ಅಥವಾ ನಿಮ್ಮಿಂದ ಒಂದಷ್ಟು ಕಾಂಟ್ಯಾಕ್ಟ್ ಇಲ್ಲದೇ ರೀತಿ ಏನಾದರೂ ಆಗಿದ್ದರೆ, ನಿಮ್ಮ ಜೊತೆಗೂ ನಿಮಗೆ ಯಾವ ರೀತಿ ಫೀಲ್ ಬರಬೇಕು ಅಂತ ಹೇಳಿದ್ರೆ, ಈ ವ್ಯಕ್ತಿ ನನ್ನನ್ನೇ ವೇಟ್ ಮಾಡ್ತಿದ್ದಾನೇನೋ ಅನ್ನುವಂತಹ ಫೀಲ್ ಬರಬೇಕು. ಆ ರೀತಿ ಈ ವ್ಯಕ್ತಿ ಕಾಣಿಸ್ಕೊಳ್ತಾರೆ ಹೊರತು, ಬಟ್ ಬೇರೆ ವ್ಯಕ್ತಿಗಳ ಜೊತೆಗೂ ಕೂಡ ಬೇಗ ಮೈಂಡ್ ಚೇಂಜ್ ಆಗುವಂಥದ್ದು, ಬೇರೆ ವ್ಯಕ್ತಿಗೂ ಕೂಡ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಇದು ಎಲ್ಲನೂ ಕೂಡ ಈ ವ್ಯಕ್ತಿಯ ಲೈಫ್ನಲ್ಲಿ ನಡೀತಾ ಇದೆ. ಈಗಲೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮಿಂದ ಏನಾದರೂ ತಲೆನೋವು, ಕಿರಿಕಿರಿ ಆಗ್ತಾ ಇದೆ ಅಂತ ಕೂಡಲೇ ಇಮ್ಮಿಡಿಯೇಟ್ ಪಟ್ಟ ಅವ್ರು ಏನು ಮಾಡ್ತಿದ್ದಾರೆ, ಬೇರೆ ಕಾಂಟ್ಯಾಕ್ಟ್ಗೆ ಹೋಗುವಂಥದ್ದು, ಬೇರೆಯವ್ರ ಜೊತೆಗೆ ಮೆಸೇಜ್ ಮಾಡುವಂಥದ್ದು, ನಿಮ್ಮ ಪ್ಲೇಸಿಗೆ ಬೇರೆಯವ್ರನ್ನ ಊಹೆ ಮಾಡಿಕೊಳ್ಳುವಂಥದ್ದು, ಈ ರೀತಿ ಒಂದು ರೀತಿ ಚಂಚಲ ಮನಸ್ಸು ಅಂತಲೂ ಹೇಳ್ಬೋದು ಈ ವ್ಯಕ್ತಿಯಲ್ಲಿ. ಹಾಗೆ ಇಲ್ಲಿ ಐಪ್ರಿಸ್ಟಸ್ ಬಂದಿರೋದ್ರಿಂದ ಈ ವಿಚಾರಗಳಿಗೆ ಎಲ್ಲನೂ ಗೊತ್ತಿದೆ ನಿಮಗೆ. ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ, ನೀವು ಯಾವ ರೀತಿ ಈ ವ್ಯಕ್ತಿಯನ್ನು ಮಿಸ್ ಮಾಡ್ಕೊಳ್ತಿದ್ದೀರಿ, ಅಥವಾ ನಿಮ್ಮ ವೀಕ್ನೆಸ್ ಏನು ಈ ವ್ಯಕ್ತಿ ವಿಚಾರವಾಗಿ, ಎಲ್ಲನೂ ಕೂಡ ಈ ವ್ಯಕ್ತಿಗೆ ಗೊತ್ತಿದೆ. ಬಟ್ ಆದರೂ ಕೂಡ ಈ ವ್ಯಕ್ತಿ ಫ್ಲರ್ಟಿಂಗ್ ಕ್ಯಾರೆಕ್ಟರ್ ರೀತಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನನಗೆ ಮೊದಲನೇ ಕಾರ್ಡೇ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಲರ್ಟಿಂಗ್ ಕ್ಯಾರೆಕ್ಟರ್ ಜೊತೆ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಇವರು. ಇವಾಗ ಏನಾದ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದಾರೆ, ಬೇರೆಯವ್ರೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಅವ್ರ ಮೈಂಡ್ ಡೈವರ್ಟ್ ಮಾಡ್ಕೊಳ್ತಿದ್ದಾರೆ, ಎಲ್ಲ ಓಕೆ. ಬಟ್ ಇದೇನಾದರೂ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತಾರೆ ಅಂದರೆ ನೋ ವೇ. ಎಲ್ಲನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಅವರು. ನೀವು ಏನೇ ಈ ವ್ಯಕ್ತಿಯ ವಿಚಾರವಾಗಿ ಕಂಡು ಹಿಡಿದ್ರೂ ಕೂಡ, ನೀವು ಏನೇ ಕೇಳೋದಕ್ಕೆ ಹೋದರೂ ಕೂಡ ಈ ವ್ಯಕ್ತಿ ಒಂದಷ್ಟು ಮ್ಯಾನುಪ್ಲೇಟ್ ಮಾಡ್ತಾರೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ನಿಮಗೆ ಈ ವ್ಯಕ್ತಿಯ ವಿಚಾರವಾಗಿ ನೀವು
ಇವರನ್ನು ಏನೇ ಕೇಳೋದಕ್ಕೆ ಹೋದರೂ ಕೂಡ ಅವ್ರಿಗೆ ಗೊತ್ತಿದೆ ಅವರು ಯಾವ ರೀತಿ ತಪ್ಪಿಸ್ಕೊಳ್ಬೇಕು, ಅವರು ನಿಮ್ಮ ಮೈಂಡನ್ನ ಹೆಂಗೆ ಡೈವರ್ಟ್ ಮಾಡಬೇಕು, ನೀವು ನೋಡಿರೋದೇ ಯಾವ ರೀತಿ ಸುಳ್ಳು ಅಂತ ಆಗಬೇಕು ಅಥವಾ ನೀವು ಕೇಳಿದ್ದು ಸುಳ್ಳು ಅನ್ನುವ ರೀತಿಯಲ್ಲಿ ನಿಮ್ಮನ್ನೇ ಮ್ಯಾನಿಪುಲೇಟ್ ಮಾಡ್ಬೋದು ಅಥವಾ ನಿಮ್ಮೊಟ್ಟಿಗೆ ಜಗಳಗಳಾಡಬಹುದು. ಸೊ ಇಲ್ಲಿ ಕೆಲವೊಂದು ಬಾರಿ ನಿಮ್ಮ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ತಪ್ಪಿ ಹೋಗುತ್ತೆ ಅಂತ ಹೇಳಿದ್ರೆ, ಫೋನ್ ಮಾಡಿ ಬೈದು ಬಿಡ್ಲಾ, ಜಗಳನ ಆಡ್ಬಿಡ್ಲಾ, ಈ ರೀತಿ ನಿಮ್ಮ ಮೈಂಡೇ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಸೊ ಇಲ್ಲಿ ಸ್ಟ್ರೆಂತ್ ಬಂದಿರೋದ್ರಿಂದ ನೀವು ಬಹಳಷ್ಟು ಕಂಟ್ರೋಲ್ನಲ್ಲಿ ಇರಬೇಕಾಗತ್ತೆ. ಈ ವ್ಯಕ್ತಿಗೆ ಯಾವಾಗಲೂ ಕೂಡ ಅಟೆನ್ಷನ್ನ ಕೊಡುವಂಥದ್ದು, ಯಾವಾಗಲೂ ಕೂಡ ಇವರ ಫೋನಿಗೆ ಎಕ್ಸ್ಪೆಕ್ಟೇಷನ್ಸ್ನ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡೋದನ್ನು ಬಿಟ್ಟುಬಿಡಿ. ಐ ನೋ ಈ ಸಿಚುವೇಶನ್ಸ್ನ ನಿಮಗೆ ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ, ಜಗಳಗಳು ಬರ್ತಾ ಇದೆ ಅಂತ, ಬಟ್ ಆದರೆ ನೀವು ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀರಿ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ದಿನ, ಅಟ್ಲೀಸ್ಟ್ 8 ದಿನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನು, 8 ವಾರಗಳ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನು, ನೀವು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರುವಂಥದ್ದು, ಈ ರೀತಿ ಎಲ್ಲ ಮಾಡೋದ್ರಿಂದ ಈ ವ್ಯಕ್ತಿ ಒಂದಷ್ಟು ಯಾಕೆ ಇದು ಪ್ರತಿ ದಿನ ನನಗೆ ಕ್ವಶನ್ ಮಾಡ್ತಾ ಇದ್ದವರು ಯಾಕೆ ಅಬ್ಸೆನ್ಸ್ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ತಿರುಗಿ ನೋಡುವಂತಹ ಸಾಧ್ಯತೆ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಯಾವಾಗ ಸ್ಟ್ರಾಂಗ್ ಆಗಿ ಒಂದು ಧೈರ್ಯದಲ್ಲಿ ನೀವು ಇರ್ತೀರಿ. ಈ ವ್ಯಕ್ತಿನ ನೀವು ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಆಬ್ವಿಯಸ್ಲಿ ನಿಮಗಿದೆ. ಇವ್ರು ಏನು ಚಂಚಲ ಮನಸ್ಸು ಏನೇ ಆದ್ರೂ ಕೂಡ ನೀವೇನು ಜಗಳ ಆಡ್ತಿರೋ ಅವ್ರಿಗೆ ಈ ರೀತಿ ಬಗ್ಸೋದಕ್ಕೆ ಆಗೋದಿಲ್ಲ. ಯಾವಾಗ ಅಟೆನ್ಷನ್ ಕೊಡ್ತಾ ಇದ್ದದನ್ನು ನೀವು ಕಂಪ್ಲೀಟ್ ನಿಲ್ ಮಾಡ್ತೀರಿ ಈ ವ್ಯಕ್ತಿ ವಿಚಾರದಲ್ಲಿ, ಅಥವಾ ಈ ವ್ಯಕ್ತಿಗೆ ಕಣ್ಣಿಗೆ ಕಾಣಿಸ್ಕೊಳ್ದೆ ಇರುವ ರೀತಿಯಲ್ಲಿ ನೀವೇನಾದರೂ ಇದ್ದರೆ ಆಬ್ವಿಯಸ್ಲಿ ಈ ವ್ಯಕ್ತಿ ಮತ್ತೆ ರಿಟರ್ನ್ ಆಗಿ ನಿಮಗೆ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡುವಂಥದ್ದು ಈ ರೀತಿ ಎಲ್ಲ ಆಗ್ತಾಯಿದೆ. ಈಗ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಈ ವ್ಯಕ್ತಿ ಬಹಳಷ್ಟು ಜಗಳಗಳನ್ನ ಆಡೋದು, ಮ್ಯಾನಿಪುಲೇಷನ್ ಮಾಡೋದು ಅಥವಾ ನಿಮ್ಮದೇ ತಪ್ಪು ಅನ್ನುವ ರೀತಿಯಲ್ಲಿ ಮಾಡೋದು, ಈ ರೀತಿ ಮಾಡ್ತಾ ಹೋಗ್ತಾರೆ. ಅಥವಾ ಮೌನವಾಗಿರೋದು ಅಥವಾ ನಿಮ್ಮನ್ನು ಡೈವರ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ ಈ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಅವರ ಮನಸ್ಸಿನ ಅವರ ಇನ್ನರ್ ಫೀಲಿಂಗ್ಸಲ್ಲಿ ಏನಿದೆ, ನಿಮ್ಮ ಬಗ್ಗೆ ಏನಿದೆ ಆಳವಾಗಿ ನೋಡೋದಾದರೆ ಅವ್ರ ಮನಸ್ಸಲ್ಲಿ ಏನಿದೆ ನೋಡೋಣ. ಡ್ರೀಮ್ಸ್, ಬಹುಶಃ ನೀವು ಅವ್ರ ಕನಸಿನಲ್ಲಿ ಹೋಗ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ಪದೇ ನೀವು ನೆನೆಸ್ಕೊಳ್ತಾ ಇದ್ದೀರಿ. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಳ್ತಾ ಇರಬಹುದು, ನನಗೆ ಮೋಸ ಮಾಡಬೇಡ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿಗೆ ನೀವು ಬಹಳಷ್ಟು ಹಂಬಲ್ಲಾಗಿ ಕೇಳ್ಕೊಳ್ತಾ ಇರೋದು. ಸೊ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ಈ ವ್ಯಕ್ತಿಯ ಕನಸಿನಲ್ಲಿ ಬರುವಂಥದ್ದು ಪದೇ ಈ ವ್ಯಕ್ತಿಗೆ ನೆನಪಾಗ್ತಾರೆ. ತುಂಬ ಡೀಪಾಗಿ ನಾನು ಇದನ್ನು ನೋಡೋದಕ್ಕೆ ಹೋದರೆ, ಬಹಳ ಆಳವಾಗಿ ನಾನು ನೋಡೋದಕ್ಕೆ ಹೋದರೆ ಈ ವ್ಯಕ್ತಿಯ ಕನಸಿನಲ್ಲಿ ನೀವು ಬರೋದಕ್ಕೆ ಬಂದಿರಬಹುದು, ಬರುವಂತಹ ಸಾಧ್ಯತೆಗಳು ಕೂಡ. ಏಕೆಂದರೆ ತುಂಬಾ ಹಗಲು ರಾತ್ರಿ ಅವ್ರ ಬಗ್ಗೆನೇ ನೆನೆಸ್ಕೊಂಡಾಗ ಅವ್ರಿಗೆ ಆ ಥರದ್ದೊಂದು ಇಂಟಿಮೇಟ್ ಮಾಡ್ತಾ ಇದೆ ಯೂನಿವರ್ಸ್. ಓಕೆ, ಲುಕ್ ಟು ಯುವರ್ ಡ್ರೀಮ್ಸ್, ದೇ ಹೋಲ್ಡ್ ಆಲ್ ದಿ ಆನ್ಸರ್ ಯು ಸೀಕ್. ಓಕೆ, ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಇಲ್ಲಿ ನಿಮ್ಮ ಕನಸಿನಲ್ಲೂ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಅದೇ ಕನಸಿನಲ್ಲಿ ತಿಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದೆ. ಹಾಗೆ ಇವರ ಸಿಚುವೇಶನ್ ಹೇಗಿದೆ, ನಿಮ್ಮ ವಿಚಾರದಲ್ಲಿ ಇವರ ಸಿಚುವೇಶನ್ ಹೇಗಿರುತ್ತೆ ಅಂದರೆ ತುಂಬಾ ಯಾವ ರೀತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಪೋಸಿಂಗ್, ಕಾಂಟ್ ಟ್ರಸ್ಟ್ ಯು ಎನಿ ಮೋರ್, ಯು ಆರ್ ಎ ಲಯರ್. ನಿಮ್ಮ ಮನಸ್ಸಿಗೆ ಅದು ಗೊತ್ತಿದೆ. ನೀವು ಅವ್ರು ಎಷ್ಟೇ ಡೈವರ್ಟ್ ಮಾಡೋದಕ್ಕೆ ಬಂದರು, ಎಷ್ಟೇ ಮ್ಯಾನಿಪುಲೇಟ್ ಮಾಡೋದಕ್ಕೆ ಬಂದರು, ಎಷ್ಟೇ ಹೇಳೋದಕ್ಕೆ ಬಂದರು, ನಿಮಗೆ ಗೊತ್ತಿದೆ ಈ ವ್ಯಕ್ತಿ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ನೀವು ಎಲ್ಲದಕ್ಕೂ ಕೂಡ ನಿಮಗೆ ಅವರು ನಿಮ್ಮ ಟ್ರಸ್ಟಿಗೆ ವರ್ತ್ ಪರ್ಸನ್ನೇ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ. ನೀನೊಬ್ಬ ಸುಳ್ಳುಗಾರ ಅನ್ನುವಂತಹ ರೀತಿಯಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಬಂದಾಗಿದೆ. ಆಗಲಿ ನಿನಗೆ ನಾನು ನಂಬೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಟ್ರಾಂಗಾಗಿ ನಿಮ್ಮ ಮನಸ್ಸಿನಲ್ಲಿ ಊರಿದ್ದೀರಿ. ಬಟ್ ಆದರೆ ಇಲ್ಲಿ ಆ ವ್ಯಕ್ತಿಗೆ ನೀನು ಈ ರೀತಿ ತಪ್ಪು ಮಾಡಿದೆ ಅಂತ ಕೇಳೋದಕ್ಕೆ ಹೋದ್ರು ನಿಮ್ಮ ಮಾತಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಆಪೋಸಿಂಗ್, ವಿರುದ್ಧವಾಗಿ ಮಾತಾಡ್ತಾರೆ. ನಾನು ಹಂಗೆ ಅಲ್ವೇ ಅಲ್ಲ, ಏನಿದೆ ನಿನ್ನ ಹತ್ರ ಪ್ರೂಫ್, ನಾನು ಆ ರೀತಿ ಇಲ್ವೇ ಇಲ್ಲ, ನೀನೇ ಆ ರೀತಿ ತಿಳ್ಕೊಂಡಿದೀಯಾ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಮೈಂಡನ್ನೇ ಡೈವರ್ಟ್ ಮಾಡುವಂಥದ್ದಿದೆ. ಬಟ್ ಆದರೆ ನೋಡಿ, ಈ ವ್ಯಕ್ತಿ ವಿಚಾರದಲ್ಲಿ ಪ್ರೀತಿಯಾಗಿ ನೋಡ್ಬೋದು, ರಿಲೇಷನ್ಶಿಪ್ಪಲ್ಲಿ ನೋಡ್ತಾ ಇರಬಹುದು, ಫ್ರೆಂಡಾಗಿ ನೋಡ್ತಾ ಇರ್ಬೋದು, ಏನೇ ನೋಡ್ತಾ ಇರ್ಬೋದು. ಬಟ್ ಆದರೆ ಇವ್ರ ಮನಸ್ಸಿನಲ್ಲಿ ಇದೆ, ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಕಾಡ್ತಾ ಇದೆ. ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಇನ್ನೂ ಇದ್ದೀರಿ.
ಆದರೂ ಕೂಡ ತಾತ್ಕಾಲಿಕ ಖುಷಿ, ಆ ಟೈಮಲ್ಲಿ ಯಾರಿಗಾದರೂ ಮಾತನಾಡುವಂಥದ್ದು, ಬೇರೆಯವ್ರ ಜೊತೆ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು. ಫ್ಲರ್ಟಿಂಗ್ ಕ್ಯಾರೆಕ್ಟರ್ ಭಾಳ ನನಗೆ ನಿಮಗಿಂತ ಇನ್ನೊಬ್ರ ಜೊತೆ ಮಾತಾಡೋದ್ರಲ್ಲಿ ಖುಷಿ ಸಿಗ್ತಾ ಇದೆ. ಅವರು ಯಾವುದೋ ಒಂದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಕಿದ ತಕ್ಷಣ ಅದರಲ್ಲಿ ಖುಷಿ ಸಿಗ್ತಾ ಇದೆ ಅವರಿಗೆ. ಅದು ಅವ್ರುಗಳು ಸುಮ್ಮನೆ ಇದ್ರೂ ಕೂಡ ಈ ವ್ಯಕ್ತಿ ಹೋಗಿ ಮಾತಾಡ್ಸೋವಂಥದ್ದು. ನೀವು ಏನೇ ನೋಡಿದ್ರು ಏನೇ ಕೇಳಿದ್ರು ಸುಳ್ಳು ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನೇ ಸುಳ್ಳುಗಾರನ್ನಾಗಿ ಮಾಡಿಬಿಡ್ತಾರೆ. ನೀನು ನೋಡ್ತಾ ಇರೋದು ಸುಳ್ಳು, ಏನಿದೆ ಸಾಕ್ಷಿ ಇದಕ್ಕೆ ಅಂತ ಕೇಳ್ತಾರೆ. ಸೊ ಓವರಾಲ್ ಈ ಕಾರ್ಡ್ನ ನಾನು ನೋಡುವಾಗ ಆ ವ್ಯಕ್ತಿಗೆ ನಿಮ್ಮ ಮನಸ್ಸು ಮೈಂಡಲ್ಲಿ ನಿಮ್ಮ ಬಗ್ಗೆ ಇದೆ. ಈ ವ್ಯಕ್ತಿಯನ್ನು ನೀವು ನಿಮ್ಮ ದಾರಿಗೆ ತಂದುಕೊಳ್ಬಹುದು, ಬಟ್ ಆದರೆ ನಿಮ್ಮ ಮನಸ್ಸನ್ನು ಬಹಳಷ್ಟು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲೂ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬ ಸ್ಟ್ರಾಂಗಾಗಿ ನೀವು ಇರಿ ಅಂತಲೇ ಹೇಳಬಹುದು. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳೇನು, ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ಆ ವ್ಯಕ್ತಿಗೆ, ಆ ವ್ಯಕ್ತಿಯ ಸಿಚುವೇಶನ್ ಯಾವ ರೀತಿ ಇದೆ, ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮಿಬ್ಬರ ನಡುವೆ ಜಗಳಗಳಾಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಮಾತನಾಡದೇ ಇರಬಹುದು. 8 ಆಫ್ ಕಪ್ಸ್ ಬಂದಿದೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ತುಂಬ ಆಸೆ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ರಿ, ಈ ಸಂಬಂಧದಲ್ಲಿ ಬಹಳಷ್ಟು ಹೋಪ್ ಇಟ್ಕೊಂಡಿದ್ರಿ. ಅಚಾನಕ್ಕಾಗಿ ಈ ವ್ಯಕ್ತಿ ಯಾವುದೋ ಒಂದು ಸಂದರ್ಭಕ್ಕೆ ಈಡಾಗಿ ತುತ್ತಾಗಿ ಆ ವ್ಯಕ್ತಿನೂ ಕಣ್ಣೀರು ಹಾಕಿರೋದಿದೆ. ನಿಮ್ಮಿಬ್ಬರು ಸಂಬಂಧದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಿದ್ದೀರಿ, ಬಹಳಷ್ಟು ಎಮೋಷನ್ಸ್ ಇದೆ ನಿಮ್ಮಿಬ್ಬರ ನಡುವೆ, ಬಹಳಷ್ಟು ನೆನಪುಗಳಿದೆ, ಬಹಳಷ್ಟು ಮಾತುಗಳಿದೆ. ಸೊ ಹಾಗಾಗಿ ಆ ವ್ಯಕ್ತಿ ಯಾವುದೋ ಒಂದು ಪರಿಸ್ಥಿತಿಗೆ ಕಟ್ಟಿಬಿದ್ದು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ ಇದು. ಬಹಳಷ್ಟು ನಿಮಗೆ ಕಮಿಟ್ಮೆಂಟ್ಸ್ಗಳನ್ನು ಕೊಡ್ತೀನಿ ಅಂತ ಹೇಳಿ ಇದ್ದಿದ್ದು, ಅಥವಾ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಮಾತುಗಳು, ಅಥವಾ ನೀವು ಇವ್ರ ಜೊತೆಗಿದ್ದಾಗ ಹೀಗೇ ಇದ್ದು ಬಿಡುತ್ತೆ ಅಂತ ನೀವು ಏನು ಬಲವಾಗಿ ಅಂದ್ಕೊಂಡಿದ್ರಿ, ಯಾವುದೋ ಒಂದು ಪರಿಸ್ಥಿತಿ ಇವ್ರಿಗೆ ನಿಮ್ಮಿಂದ ಅಪೋಸಿಷನ್ ಆಗಿ, ನಿಮ್ಮ ಆಪೋಸಿಟ್ ಆಗಿ ನೀನು ಬೇಡ ಅನ್ನುವಂತಹ ರೀತಿಯಲ್ಲಿ ಹೋಗುವ ಪರಿಸ್ಥಿತಿ ಒಂದು ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಮನೆಯ ಜವಾಬ್ದಾರಿಗಳು, ಹಿರಿಯರ ಮಾತುಗಳಾಗಿರಬಹುದು, ಅವರ ಫ್ಯಾಮಿಲಿ ಪರ್ಸನ್ಸ್ಗಳು ಒಂದಷ್ಟು ಡೈವರ್ಟ್ ಮಾಡ್ತಿರುವಂಥದ್ದು, ಈ ರೀತಿ ಎಲ್ಲ ಮನೆಯಲ್ಲಿರುವವರು ಯಾರೋ ಬಹಳ ವಯಸ್ಸಾದಂಥವರೇ ಪರ್ಟಿಕ್ಯುಲರ್ ಆಗಿ ಅವರ ಮಾತಿಗೆ ಕಟ್ಟು ಬಿದ್ದು ಬಹಳಷ್ಟು ಡೈವರ್ಟ್ ಆಗ್ತಾ ಇದ್ದಾರೆ, ಬಹಳಷ್ಟು ಮೈಂಡ್ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಈ ಪಾಸ್ಟಲ್ಲಿ ನಿಮ್ಮೊಟ್ಟಿಗಿದ್ದಾಗ ಕೆಲವು ಅವಕಾಶಗಳು ಇವ್ರಿಗಿರಲಿಲ್ಲ, ಈಗ ಅಚಾನಕ್ಕಾಗಿ ಇವ್ರ ಲೈಫಿಗೆ ಕೆಲವೊಂದು ಅವಕಾಶಗಳಿದೆ, ಕೆಲಸದಲ್ಲಿ ಬ್ಯುಸಿ ಆಗಿರುವಂಥದ್ದು, ಆಪರ್ಚುನಿಟೀಸ್ ಜಾಸ್ತಿ ಇರುವಂಥದ್ದು, ಈ ರೀತಿಯಲ್ಲಿ ಆಗ್ತಿದೆ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಬೇಡ ಅಂತ ಹೇಳಿ ಅಥವಾ ಕಾಂಟ್ಯಾಕ್ಟಿಂದ ನಿಮ್ಮನ್ನು ಡಿಲೀಟ್ ಮಾಡಿಯೋ ಅಥವಾ ದೂರದಿಂದ ಬ್ಲಾಕ್ ಮಾಡಿ ಎಲ್ಲ ಮಾಡಿ ಹೋದ ಮೇಲೆ ಇಲ್ಲಿ ನಿಮ್ಮ ಮೈಂಡ್ ಬೇರೆ ಥರನೇ ಇದೆ ಬಿಡಿ. ಇವ್ರ ಮೈಂಡ್ ಏನಾಗಿದೆ, ಒಂದಷ್ಟು ದಿನ ಕೊರಗಿದ್ದಿದೆ, ಇಲ್ಲ ಅಂತಲ್ಲ, ಬಟ್ ಆದರೆ ಸಡನ್ನಾಗಿ, ಯಾಕೆಂದರೆ ಇಲ್ಲಿ ನಿಮ್ಮ ಮನೆಗಳಲ್ಲಿನೂ ಕೂಡ ಬ್ಯುಸಿ ವಾತಾವರಣ ಇದೆ, ಬಟ್ ಆದರೆ ನಿಮ್ಮ ಆಹಾರ ಏನಿದೆ ಆ ಸಂತೋಷದ ವಾತಾವರಣಕ್ಕಾಗಿರಲಿ, ನಿಮ್ಮ ಮನೆಯ ವಾತಾವರಣಕ್ಕಾಗಿರಲಿ, ನಿಮ್ಮ ಸುತ್ತ ಏನಾಗ್ತಿದೆ ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ನಿಮಗೆ. ಸೊ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಸಡನ್ನಾಗಿ ಬೇರೆ ಯೋಚನೆಯಲ್ಲಿ ಇದ್ದಾರೆ, ಹೊಸ ಯೋಚನೆಯಲ್ಲಿ, ಹೊಸ ಲೈಫ್ ಸ್ಟೈಲಿಗೆ. ಈ ಹಿಂದೆ ನೀವು ಆ ವ್ಯಕ್ತಿಯನ್ನು ನೋಡೇ ಇರಲಿಲ್ಲ, ಆ ರೀತಿ ಆ ವ್ಯಕ್ತಿ ಬದಲಾಗಿದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಹೈ ಪ್ರಿಸ್ಟೆಸ್ ಬಂದಿದೆ, ನಿಮಗೆ ಬಹಳ ದುಃಖದಲ್ಲಿದ್ದೀರಿ, ಬಹಳ ಬಹಳ ಎಮೋಷನ್ಸ್ನ ಕಟ್ ಹಾಕ್ಕೊಂಡಿದ್ದೀರಿ, ನಿಮಗೂ ಕೂಡ ಬಹಳಷ್ಟು ಜವಾಬ್ದಾರಿಗಳಿದೆ. ಹುಣ್ಣಿಮೆ ಬರ್ತಾ ಇದ್ದ ಹಾಗೆ ನಿಮ್ಮ ಇಬ್ಬರ ನಡುವೆ ಆ ವೈಬ್ರೇಷನ್ನೇ ಚೇಂಜು, ಆ ಮಾತುಕತೆಗಳೇ ಚೇಂಜು, ಆ ಬದಲಾವಣೆ ಚೇಂಜು, ಆ ಎಮೋಷನ್ಸ್ ಇನ್ನೂ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಒಂದಷ್ಟು ಹುಣ್ಣಿಮೆ ಕಳೆಯೋವರೆಗೂ ಕೂಡ, ಹುಣ್ಣಿಮೆ ಕಳೆದು 4-5 ದಿನ ಆಗುವವರೆಗೂ ಕೂಡ ಒಂದಷ್ಟು ನೀವು ಸಮಾಧಾನದಲ್ಲಿರುವಂಥದ್ದು. ಅಕಸ್ಮಾತ್ ನೀವು ಏನಾದರೂ ನನ್ನಿಂದ ಕ್ರಿಸ್ಟಲ್ಸ್ಗಳನ್ನು, ಅದು ಯಾವುದೇ ಕ್ರಿಸ್ಟಲ್ಸ್ಗಳನ್ನು ತರಿಸ್ಕೊಂಡಿದ್ರು, ರೋಸ್ ಕ್ವಾಟ್ಸ್ ಆಗಿರಬಹುದು, ಬ್ಲ್ಯಾಕ್ ಟರ್ಮಲಿನ್ ಆಗಿರಬಹುದು, ಅಥವಾ ಗ್ರೀನ್ ಜೇಡ್ ಆಗಿರಬಹುದು, ಇದೆಲ್ಲ ಗ್ರೀನ್ ಜೇಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಂಬಂಧಗಳನ್ನು ಇನ್ನೂ ಕೂಡ ಬಲವಾಗಿ ಮಾಡ್ತಾ ಹೋಗುತ್ತೆ. ಸೊ ಈ ಹುಣ್ಣಿಮೆ ಕಳೆದು ಅಥವಾ ಹುಣ್ಣಿಮೆ ದಿನದಿಂದ
ಈ ಸಾಧ್ಯವಾದರೆ ಇವತ್ತಿಂದ ನೀವು ಏನು ನೋಡ್ತಾ ಇದ್ರೆ ಇವತ್ತಿಂದ 5 ದಿನದವರೆಗೂ ಬಹಳಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಓಕೆ, ನಿಮ್ಮ ಮನಸ್ಸನ್ನು ಬಹಳಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅನ್ನೋದು ತೋರಿಸ್ತಾ ಇದೆ. ಆ ಕ್ರಿಸ್ಟಲ್ಸ್ಗಳನ್ನು ಹಾಕೊಂಡು ವಿಜುವಲೈಸೇಷನ್ನ ಮಾಡುವಂಥದ್ದು. ಸೊ ಆಗೇನಾಗುತ್ತೆ, ಅವ್ರಿಗೂ ಕೂಡ ಅದೇ ವೈಬ್ರೇಷನ್. ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡದೆ ಬ್ಲಾಕ್ ಮಾಡಿದಾರಾ, ಅದು ಕೂಡ ನೀವು ಒಂದಷ್ಟು ಥಿಂಕ್ ಮಾಡಬೇಕಾಗತ್ತೆ. ಅವ್ರು ಕಾಲ್ ಮಾಡೇ ಮಾಡ್ತಾರೆ. ಕ್ರಿಸ್ಟಲ್ಸ್ಗಳನ್ನ ಹಾಕ್ಕೊಳ್ಳುವಂಥದ್ದು, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ಸ್ಗಳನ್ನು ನಾನು ಕೊಟ್ಟಿದ್ದೀನಿ. ತೊಗೊಂಡಿದ್ರೆ ಓಕೆ, ತೊಗೊಳ್ಳದೇ ಇದ್ದರೆ ನೀವು ಬೇಗ ಬುಕ್ ಮಾಡ್ಕೊಳ್ಬಹುದು. ಯಾಕೆಂದರೆ ಅದು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಏನು ಮಾಡುತ್ತಂದರೆ ನಿಮ್ಮಿಬ್ಬರ ಸಂಬಂಧಗಳನ್ನು ಮತ್ತೆ ರೀಕನೆಕ್ಟ್ ಮಾಡೋದಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಹುಣ್ಣಿಮೆ ಕಳೆದು 5 ದಿನದವರೆಗೂ ಕೂಡ ಒಂದಷ್ಟು ವಿಜುವಲೈಸೇಷನ್ ಮಾಡಿ. ಅವರ ನೆನಪಲ್ಲಿ ನಾನು ಹೋಗ್ತಾ ಇದ್ದೀನಿ, ಅವ್ರಿಗೆ ನನ್ನ ಬಗ್ಗೆ ಯೋಚನೆ ಆಗ್ತಾ ಇದೆ. ಹೌದು, ಅವ್ರಿಗೆ ಬೇರೆ ಯೋಚನೆ ಇದೆ, ಬೇರೆ ಕೆಲಸಗಳ ಕಡೆ ಬ್ಯುಸಿ ಇದ್ದಾರೆ, ಇತ್ತೀಚೆಗೆ ಮತ್ತೆ ಬರಬೇಕು ಅನ್ನುವಂತಹ ಫೀಲ್ನಲ್ಲಿ ಈ ವ್ಯಕ್ತಿ ಹೋಗ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನೀವು ಒಂದಷ್ಟು ವಿಜುವಲೈಸೇಷನ್ನ ಮಾಡಬೇಕಾಗತ್ತೆ. ಹೌದು, ಎಮೋಷನ್ಸ್ನ ಭಾಳ ಕಟ್ಟಿಟ್ಕೊಂಡಿದ್ದೀರಿ, ಅದಕ್ಕೆ ನಿಮಗೆ ಬೇರೆ ರೀತಿಯಲ್ಲಿ ಸಿಟ್ಟು, ಕೋಪಗಳು, ಜಗಳಗಳು ಬರ್ತಾ ಇದೆ. ಬೇರೆಯವ್ರು ಯಾರು ಏನು ಹೇಳ್ತಾ ಇದ್ರು ಕೂಡ ಆ ಸಿಟ್ಟನ್ನು ಇವ್ರು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಇವ್ರು ಯಾಕೆ ನನ್ನಿಂದ ದೂರ ಹೋಗಿದ್ದಾರೆ, ಆ ಥರ ಪರಿಸ್ಥಿತಿಗಳನ್ನು ಯಾವ ರೀತಿ ಹೊರಗಡೆ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಬೇರೆಯವ್ರ ಮೇಲೆ ಸಿಟ್ಟು ಮಾಡುವಂಥದ್ದು, ಅಥವಾ ನೀವು ಯಾವುದೂ ಕೆಲಸಗಳನ್ನು ಮಾಡದೆ ಒಂದಷ್ಟು ಸೈಲೆಂಟಾಗಿ ಕೂರುವಂಥದ್ದು, ಈ ರೀತಿಯೆಲ್ಲ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಬಹುದು. ಇಲ್ಲಿ ಅಗೇನ್ ದಿ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಅವರು ನೀವು ಯಾವುದೇ ಒಂದು ಕ್ವಶನ್ಸ್ಗಳನ್ನು ಕೇಳುವಂಥದ್ದಾಗಿರ್ಬೋದು, ಅಥವಾ ಏನೇ ಒಂದು ಮಾಡ್ತಾ ಇದ್ರೂ ಕೂಡ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಅವರಿಗೆ ನಿಮ್ಮನ್ನು ನೀವು ಏನೇ ಅವ್ರನ್ನ ಎದುರಿಸಿದ್ರು ಕೂಡ, ಅವ್ರಿಗೆ ನೀವು ಏನೇ ತಿಪ್ಪಲಾಗ ಹಾಕಿದ್ರು ಕೂಡ ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಎಲ್ಲಿ ಬೆಂಡ್ ಮಾಡಬೇಕು ಅದೇ ರೀತಿ ಮಾತಿನಲ್ಲಿ ಬೆಂಡ್ ಮಾಡುವಂಥದ್ದು ಅವ್ರು ನಿಮ್ಮನ್ನು ಹ್ಯಾಂಡಲ್ ಮಾಡೋಕ್ಕೆ ತುಂಬ ಈಸಿ. ಅಥವಾ ನೀವು 2 ಮಾತಿಗೆ ನೀವೇನು ಮಾಡ್ಬೋದು, ನಿಮ್ಮನ್ನು ಡೀಲ್ ಮಾಡಿ ಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಅಂತ ಹೇಳಬಹುದು. ಸೊ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಹೌದು, ನೀವು ನಿಮ್ಮ ಲೈಫಿಗೆ ಧೈರ್ಯವಾಗಿರಬೇಕಾಗತ್ತೆ, ನಿಮ್ಮ ಜೀವನಕ್ಕೆ ನೀವು ಧೈರ್ಯವಾಗಿರಬೇಕಾಗತ್ತೆ. ಏನೋ ನೀವು ಅವ್ರಿಗೋಸ್ಕರ ಹುಟ್ಟು ಬಂದಿದ್ದೀರಾ, ಇಲ್ಲ ಅಲ್ವಾ? ನೀವು ನಿಮ್ಮ ಕೆಲಸಗಳು ಈ ಹಿಂದೆ ಈ ವ್ಯಕ್ತಿ ಬರೋದಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿದ್ರೆ, ಹೌದು, ನಿಮ್ಮ ಪಾಸ್ಟಲ್ಲಿ ಬೇರೆ ರೀತಿಯಲ್ಲಿ ಏನೇನೋ ಇತ್ತು, ಈ ವ್ಯಕ್ತಿ ಬಂದು ಕೂಡಲೇ ಒಂದಷ್ಟು ಚೆನ್ನಾಗಾದ್ರಿ ಅಂತಲೇ ಇಟ್ಕೊಳ್ಳಿ. ಬಟ್ ಆದರೆ ಕೆಲವೊಂದು ಗೋಲ್ ಸೆಟ್ ಅಂತ ಮಾಡಿರ್ತೀರಿ, ಮಾಡದೇ ಇದ್ದರೆ ಮಾಡ್ಕೊಳ್ಳಿ, ಗೋಲ್ ಸೆಟ್ನಂತ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಅವ್ರು ಕೊಡ್ತಾ ಇರುವಂತಹ ಫ್ಯಾಮಿಲಿಗೆ ಪ್ರಿಫರೆನ್ಸು, ಅವರ ಮುಂದಿನ ಯೋಚನೆಗಳು ಎಷ್ಟು ಬೇಗ ಬದಲಾಯಿಸ್ಕೊಂಡಿದ್ದಾರೆ. ಬಟ್ ಆದರೆ ನೀವೇನು ಮಾಡ್ತಾ ಇದ್ದೀರಿ, ನೀವು ಯಥಾವತ್ ಅದೇ ಪರಿಸ್ಥಿತಿಗೆ ಹೋಗ್ತಾ ಇದ್ದೀರಿ. ಮೇಜರ್ ಕಾರ್ಡ್ಸ್ಗಳೇ ಬಂದಿದೆ ನನಗಿಲ್ಲಿ. ಇಲ್ಲಿ ಮೇಜರ್ ಕಾರ್ಡ್ಸ್ ಬಂದಿರೋದ್ರಿಂದ ನೀವು ಇಂಥ ವ್ಯಕ್ತಿಯಿಂದ ಬಹಳಷ್ಟು ಸ್ಟ್ರಾಂಗ್ ಆಗಿ ಧೈರ್ಯವಾಗಿ ನಿಲ್ತೀರಿ ಅನ್ನೋ ತೋರಿಸುತ್ತೆ. ಈ ವ್ಯಕ್ತಿಯ ಆಪೋಸಿಟ್ ಆಗಿ ಈ ವ್ಯಕ್ತಿ ಮರಳಿ ಮತ್ತೆ ನಿಮ್ಮ ಲೈಫ್ಗೆ ಬರುವಂಥದ್ದು ಇದೆಯಾ ನೋಡೋಣ. ಪಾಪಪ್ ಆಗಿದೆ ಕಾರ್ಡ್. ಅಗೇನ್ ನೋಡಿ, ಇಲ್ಲಿ ಅಗೇನ್ ಮೇಜರ್ ಕಾರ್ಡ್ ಇದೆ. ನೀವು ನಮ್ಮದಂತಹ ದೇವಿಯೋ ಅಥವಾ ರಾಯರ್ನ ಬಹಳಷ್ಟು ಹೈಪ್ರಿಸ್ಟಸ್ ಹೆರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ನಾನು ರಾಯರ್ನ ತಗೊಳ್ಳೇಬೇಕಾಗತ್ತೆ. ರಾಯರ್ ನಿಮ್ಮ ಜೊತೆಗಿದ್ದಾರೋ, ರಾಯರ್ನ ಯಾವುದೋ ಒಂದು ಗುರುಗಳನ್ನು ಬಹಳಷ್ಟು ನಂಬಿದ್ದೀರಿ. ಅದು ಬಾಬಾ ಆಗಿರಬಹುದು, ದತ್ತ ಆಗಿರಬಹುದು, ಯಾರೋ ಒಬ್ಬ ಗುರುಗಳನ್ನು ಬಹಳಷ್ಟು ನಂಬಿದ್ದೀರಿ. ಅವ್ರು ನಿಮ್ಮ ಕೈ ಬಿಡಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಯಾಕೆಂದರೆ ಇದು ಮದುವೆ ಆಗಿರಬಹುದು, ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಕಮಿಟ್ಮೆಂಟ್, ಆ ಆಸೆಗೋಸ್ಕರ ಆ ವ್ಯಕ್ತಿ ಜೊತೆಗಿರಬಹುದು, ಬಹಳಷ್ಟು ಕನಸುಗಳನ್ನು ನೀವು ಕಟ್ಟಿರಬಹುದು. ಆ ಕನಸನ್ನು ಚೆಲ್ಲಿ ಅವ್ರ ಫ್ಯಾಮಿಲಿಗೋಸ್ಕರ ಅವ್ರು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೀವು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇರಬಹುದು. ಬಟ್ ಆದರೆ ಸ್ಟ್ರಾಂಗಾಗಿ ಹೇಳ್ತೀನಿ, ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಈಗ ಅವ್ರ ಮೈಂಡ್ ಡೈವರ್ಟ್ ಆಗಿರ್ಬೋದು, ಆ ಫ್ಯಾಮಿಲಿ ಕಡೆ ಹೋಗಿರಬಹುದು, ಟೈಮ್ ಅವ್ರದ್ದಿದೆ ಅಷ್ಟೇ. ಬಟ್ ಆದರೆ ಮೇಜರಾಗಿ ದೈವದ ಶಕ್ತಿನೂ ಕೂಡ ನಿಮ್ಮ ಮೇಲಿದೆ, ಗುರುಬಲನೂ ಕೂಡ ನಿಮ್ಮ ಮೇಲಿದೆ. ಗುರುವಿನ ಆರಾಧನೆ ಎಷ್ಟು ಮಾಡ್ತಾ ಇದ್ದೀರಿ, ನಿಮ್ಮ ಲೈಫಿಗೆ ಇದು ಯಾವುದೋ ಒಂದು ಟಾಸ್ಕ್, ಯಾವುದೋ ಒಂದು ಪಾಠನ ಕಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಧೈರ್ಯವಾಗಿ ಇರಬೇಕಾಗತ್ತೆ. ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುವ ಸಾಧ್ಯತೆ ಇದೆ. ಸೊ ಹಾಗಾದರೆ ಈ ವ್ಯಕ್ತಿ ಸ್ಟ್ರಾಂಗ್ ಆಗಿದ್ದಾರೆ, ಓಕೆ, ನೀವು ಬೇಡ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ನೋಡಿ, ಆ ವ್ಯಕ್ತಿ ವಿಚಾರವಾಗಿ ಬಂದಾಗ ನನಗೆ ಮೈನನ್ನೇ ನೋಡ್ತಾ ಇರೋದು. ತಾತ್ಕಾಲಿಕಕ್ಕೆ ಅವರು ನೀವು ಬೇಡ ಅಂದ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಬಟ್ ಆದರೆ ಅವ್ರು ಹೀಗೆ ಇರ್ತಾರಾ ನೋಡಿ, ಆ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಟಾಕ್ಸಿಕ್ ರಿಲೇಷನ್ಶಿಪ್ ಕ್ಯಾನ್ ಡ್ರೈನ್ ಯುವರ್ ಎನರ್ಜಿ ಆ್ಯಂಡ್ ಸೆಲ್ಫ್ ವರ್ತ್ ಬಿಹೇವಿಯರ್ ಅಂತ ಹೇಳಿ ತೋರಿಸ್ತಿದೆ. ಬಿ ಅವೇರ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ನೀವು ಈ ವ್ಯಕ್ತಿಯ ಸಂಬಂಧ ಏನಿದೆಯಲ್ಲ, ಒಂದು ವಿಷಕಾರಿ.
ಆ ವ್ಯಕ್ತಿ ನೋಡಿ ನಿಮ್ಮನ್ನು ತುಂಬ ಹತ್ತಿರದಲ್ಲಿ ಥಿಂಕ್ ಮಾಡಿದವರು ಅಥವಾ ನಿಮ್ಮನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಮನ್ನು ಇವತ್ತು ಈ ಪರಿಸ್ಥಿತಿಗೆ ಬಿಟ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡೋದು, ಬ್ಲಾಕ್ ಮಾಡ್ಕೊಂಡು ಓಡೋಗೋದು ಈ ರೀತಿ ಮಾಡ್ತಾ ಇರಲಿಲ್ಲ. ಈ ವ್ಯಕ್ತಿಯ ಒಂದು ವಿಷಕಾರಿ ವ್ಯಕ್ತಿ, ಸ್ವಾರ್ಥಿ. ನನಗೆ ಬೇಕಾದಾಗ ನೀವು ಬೇಕು, ನನಗೆ ನನ್ನ ಎಮೋಷನ್ಸ್ ಬಂದಾಗ ನೀನು ಕಾಲಲ್ಲಿ ಮಾತಾಡೋದು, ಮೆಸೇಜ್ ಮಾಡೋದು, ಅಥವಾ ನೀನು ಬಲವಂತ ಮಾಡ್ತಾ ಇರೋದಕ್ಕೆ ನಾನು ಆ ಕಾಲ್ನ ತೊಗೊಳ್ತಾ ಇರೋದು ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತಲೇ ಹೇಳಬಹುದು. ಓಕೆ, ಇದರಿಂದ ನಿಮ್ಮನ್ನು ಡ್ರೈನ್ ಮಾಡ್ತಾ ಇದ್ದಾರೆ. ಇವ್ರು ಮಾಡ್ತಿರೋ ಅವತಾರಗಳು ಏನಿದೆಯಲ್ಲ, ಇದು ನಿಮಗೆ ಡ್ರೈನ್ ಆಗ್ತಾ ಇದೆ. ನಿಮಗೆ ಯಾರ ಹತ್ರ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಸಿಟ್ಟನ್ನು ಹೊರಗಡೆ ಹಾಕೋದಕ್ಕಾಗ್ತಾ ಇಲ್ಲ, ಹೋಗಿ ಬೈಯೋದಕ್ಕಾಗ್ತಾ ಇಲ್ಲ, ನಿಮ್ಮ ಎನರ್ಜಿ ಪ್ರತಿ ಸತಿ, ಅಥವಾ ನೀವು ಇದನ್ನೆಲ್ಲ ಮರೆತು ಧೈರ್ಯವಾಗೂ ಇರೋದಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡಿ, ಈ ಕಾರ್ಡಂತೂ ನೀವು ನೋಡೋದು ಏನಕ್ಕೆ ಹೇಳಿ, ನಿಮ್ಮ ಎನರ್ಜಿ ಅಥವಾ ಆ ವ್ಯಕ್ತಿ ಏನಾಗಿದ್ದಾರೆ ಪರಿಸ್ಥಿತಿ ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಾರ್ಡ್ ರೀಡಿಂಗ್ಸ್ಗಳನ್ನ ನೋಡ್ತಾ ಇರ್ತೀರಿ. ನಾನು ಮೇಜರ್ ಎಲ್ಲ ನಿಮ್ಮ ಲೈಫಲ್ಲಿ ನೋಡ್ತಾ ಇದ್ದೀನಿ, ಮೈನರ್ ಎಲ್ಲ ಆ ವ್ಯಕ್ತಿ ವಿಚಾರದಲ್ಲಿ ನೋಡ್ತೀನಿ. ಆ ವ್ಯಕ್ತಿ ಏನೇ ಮಾಡ್ತಾ ಇದ್ರು ತಾತ್ಕಾಲಿಕ ವಿಚಾರಕ್ಕೆ ಮಾಡ್ತಾ ಇದ್ದಾರೆ, ಮತ್ತೆ ಆ ವ್ಯಕ್ತಿ ರೀಕನೆಕ್ಟ್ ಆಗೋದು, ಕಾಂಟ್ಯಾಕ್ಟ್ ಮಾಡೋದು, ಮಾತಾಡೋದು. ನೀವು ಈ ವ್ಯಕ್ತಿಯನ್ನು ಬಹಳಷ್ಟು ಕ್ಲೀನಾಗಿ ಹ್ಯಾಂಡಲ್ ಮಾಡಬಹುದು. ಇಗ್ನೋರ್ ಮಾಡಿ ಬಿಸಾಕಿದ್ದೀನಿ, ನೀನೊಂದು ವಿಷಕಾರಿ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಟ್ರೀಟ್ ಮಾಡಿ ಇವ್ರನ್ನ ದೂರ ತಳ್ಳಿದ್ರೆ ಈ ವ್ಯಕ್ತಿಗೆ ನಿಮ್ಮ ವಿಚಾರದಲ್ಲಿ ಅರಿವಾಗತ್ತೆ. ಸಿ ಹಿಯರ್, ಮತ್ತೆ ಈ ವ್ಯಕ್ತಿಯ ವಿಚಾರವಾಗಿ ನಾನು ಯೂನಿವರ್ಸಿಂದ ಕಾರ್ಡ್ ತೆಗೆದು ನೋಡಿದ್ರೆ, ಟರ್ನಿಂಗ್ ಪಾಯಿಂಟ್. ಐ ನೆವರ್ ಇಮ್ಯಾಜಿನ್ಡ್ ಅವರ್ ರಿಲೇಷನ್ ವಿಲ್ ಎಂಡ್ ಲೈಕ್ ದಿಸ್. ನೀವು ಹೇಳ್ತಾ ಇರೋದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನ ಮಾತು ಯಾವ ರೀತಿ ತೋರಿಸ್ತಾ ಇದ್ದಿಲ್ಲ ಅಂತ ಹೇಳಿದ್ರೆ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ನನ್ನ ಇಮ್ಯಾಜಿನೇಷನ್ನೇ ಮಾಡಿರಲಿಲ್ಲ ನಮ್ಮಿಬ್ಬರು ಸಂಬಂಧ ಈ ರೀತಿ ಒಂದು ಎಂಡಿಂಗ್ ತಗೊಳುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಫೀಲ್ ಆಗ್ತಾ ಇದ್ದೀರಿ. ಈಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇದೇ ಓಡ್ತಾ ಇದೆ. ಇದೊಂದು ಟಾಕ್ಸಿಕ್ ರಿಲೇಷನ್ಶಿಪ್. ದಯವಿಟ್ಟು ಸುಮ್ಮನೆ ಇದ್ದು ಬಿಡಿ, ತಾಳ್ಮೆಯಿಂದ ಇರಿ. ಆ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಆ ವ್ಯಕ್ತಿ ಏನು ಗೊತ್ತಾ, ನೀವು ಎಷ್ಟು ಆ ವ್ಯಕ್ತಿಯ ಬೆನ್ನ ಹಿಂದೆ ಹೋಗ್ತಿರೋ ಇನ್ನೂ ಕೂಡ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಥವಾ ಇನ್ನೂ ಕೂಡ ಜಾಸ್ತಿ ಇಗ್ನೋರ್ ಮಾಡೋದಕ್ಕೆ ಶುರು ಆಗ್ತಾರೆ. ನಿಮ್ಮ ಲೈಫಲ್ಲಿ ಬಹಳಷ್ಟು ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ದೇವಿಯ ಅನುಗ್ರಹ ಇದೆ. ಅದ್ರ ಕಡೆನೂ ಒಂದಷ್ಟು ಗಮನ ಕೊಡಿ. ಅವ್ರು ಏನೋ ನಿಮ್ಮ ಲೈಫಲ್ಲಿ ಪಾಠಗಳನ್ನು ಕಲಿಸ್ತಾ ಇದ್ದಾರೆ. ಇವ್ರು ಕಾಂಟ್ಯಾಕ್ಟ್ ಮಾಡದೇ ಇದ್ದರೆ ಯಾವ ಪ್ರಪಂಚನೂ ಮುಳುಗಲ್ಲ, ಅಥವಾ ಇವರು ಇಲ್ಲದೇ ಇದ್ದರೆ ನಿಮ್ಗೆ ಉಸಿರಾಟನೂ ನಿಂತು ಬಿಡತ್ತೆ ಅನ್ನೋದು ಮಾತ್ರ ಸುಳ್ಳು. ನೀವು ಆ ರೀತಿ ಆ ಬ್ರೈನಿಗೆ ಆ ರೀತಿ ಪಾಠ ಕಲಿಸ್ಬಿಟ್ಟಿದ್ದೀರಿ. ಈ ಕಾಲ್ ಬರಲಿಲ್ಲ ಅಂದರೆ, ಈ ಮೆಸೇಜ್ ಬರಲಿಲ್ಲ ಅಂದರೆ, ಆ ಬ್ಲಾಗ್ ತೆಗಿಲಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಏನೋ ಆಗ್ಬಿಡುತ್ತೆ ಅನ್ನುವಂತಹ ಪಾಠಗಳನ್ನು ನೀವು ಕಲಿಸಿದ್ರಿ. ಧೈರ್ಯವಾಗಿರಿ. ಮೇಜರ್ ಕಾರ್ಡ್ ನಿಮ್ಮ ಕಡೆನೇ ಬಂದಿದೆ ಅನ್ನುವಾಗ ಆ ವ್ಯಕ್ತಿಯಿಂದ ಮೆಸೇಜ್ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.